ಮಾಘಪುರಾಣ ಅಧ್ಯಾಯ 11. ಶಿವನ ಭಕ್ತನ ಜೊತೆ ಕನ್ಯೆ ವಿವಾಹ. ಪಾರ್ವತಿ, ಮಾಘ ಮಾಸದ ಕಥೆಗಳು ಅಪಾರ ಮಹತ್ವ ಹೊಂದಿದೆ. ಈಗ ನಿನಗೆ ಕನ್ಯೆಯೊಬ್ಬಳು ತಾನು ಮೆಚ್ಚಿದ ಆರಾಧಿಸಿದ ಶಿವನ ಭಕ್ತನನ್ನು ಮಾಘ ಮಾಸದ ಸ್ನಾನ ಮಾಡಿ ಪಡೆದುಕೊಂಡ ಕಥೆಯನ್ನು ವಿವರಿಸುವೆನು, ಕೇಳು. ಶಾಂಭವಿ ಆನಂದ ತುಂದಿಲಳಾದಳು. ಅವಳು ಶಿವನ ಕಡೆ ತಿರುಗಿ, ಸ್ವಾಮಿ, ಕಥೆಯನ್ನು ಹೇಳಲು ಉಪಕ್ರಮಿಸಿ. ಸಾವಿರಾರು ವರ್ಷಗಳ ಹಿಂದೆ ವಿದ್ಯಾಧರ ಎನ್ನುವ ವಿವಾಹಿತ ಯುವಕನು ವಾಸವಾಗಿದ್ದನು. ಅವನು ಸತ್ಕುಲದಲ್ಲಿ ಜನಿಸಿ ದೈವಾಂಶ ಸಂಭೂತನಾಗಿದ್ದನು. ಅವನಿಗೆ ಅನುರೂಪದ ಪತ್ನಿ ಇದ್ದಳು. ಆದರೆ ದೇವರು ಸಂತಾನ ಭಾಗ್ಯ ನೀಡಿರಲಿಲ್ಲ. ಅವನು ಬಹುಕಾಲ ಸಂತಾನಕ್ಕಾಗಿ ಕಾಯುತ್ತಿದ್ದನು. ಅವನಿಗೆ ಮಕ್ಕಳು ಆಗಲಿಲ್ಲ. ಆಗ ಬೇರೆ ದಾರಿ ಕಾಣದೆ ಗಂಗಾ ನದಿ ತೀರಕ್ಕೆ ಬಂದು ಘೋರ ತಪಸ್ಸು ಆಚರಿಸಲು ಪ್ರಾರಂಭಿಸಿದನು. ಅವನು ಬ್ರಹ್ಮದೇವನ ಕುರಿತು ಓಂ ನಮೋ ನಾರಾಯಣಾಯ ನಮಃ ಎಂದು ಉಚ್ಚರಿಸುತ್ತಾ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದನು. ಬ್ರಹ್ಮನು ವಿದ್ಯಾಧರನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. ವಿದ್ಯಾಧರ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿರುವೆನು. ನಿನಗೆ ಯಾವ ವರ ಬೇಕು? ವಿದ್ಯಾಧರ ಅತ್ಯಂತ ವಿನೀತನಾಗಿ ಬ್ರಹ್ಮನ ಎದುರು ಕೈ ಮುಗಿದು ನಿಂತು ತನ್ನ ಬೇಡಿಕೆಯನ್ನು ಹೇಳಿಕೊಂಡನು. ತನಗೆ ಸಂತಾನ ಭಾಗ್ಯ ಕರುಣಿಸು ಎಂದು ಬಿನ್ನಹ ಮಾಡಿಕೊಂಡನು. ಆಗ ಬ್ರಹ್ಮದೇವ, ನಿನಗೆ ಸಂತಾನ ಭಾಗ್ಯ ಇಲ್ಲ, ಆದರೆ ನೀನು ಮಾಡಿದ ತಪಸ್ಸಿನಿಂದ ನಾನು ಸಂಪ್ರೀತನಾಗಿರುವೆ. ನಿನಗೆ ಪುತ್ರ ಸಂತಾನ ಇಲ್ಲ, ನಿನಗೆ ಒಂದು ಸುಂದರ ಹೆಣ್ಣು ಮಗು ಜನಿಸುವುದು ಎಂದು ವರ ಕರುಣಿಸಿ ಬ್ರಹ್ಮ ಮಾಯವಾದನು. ಬ್ರಹ್ಮನ ವರದ ಪ್ರಕಾರ ವಿದ್ಯಾಧರನಿಗೆ ಹೆಣ್ಣು ಮಗು ಜನಿಸಿತು. ಅವಳು ಅತ್ಯಂತ ಸುಕೋಮಲೆ, ಸುಂದರಿ, ಲಾವಣ್ಯವತಿ. ಮಗಳು ಯುಕ್ತ ವಯಸ್ಸಿಗೆ ಬಂದ ಕೂಡಲೇ ವಿದ್ಯಾಧರ ವಿವಾಹಕ್ಕಾಗಿ ಪ್ರಯತ್ನ ಆರಂಭಿಸಿದನು. ತನಗೆ ಮನೆ ಅಳಿಯಬೇಕು ಎನ್ನುವ ಹಂಬಲ ವಿದ್ಯಾಧರನ ಮನಸ್ಸಿನಲ್ಲಿ ಇತ್ತು. ಆದರೆ ವಿಧಿಯಾಟ ಬೇರೆ ಇತ್ತು. ಒಬ್ಬ ಮಾಯಾವಿ ವಿದ್ಯಾಧರನ ಪುತ್ರಿ ವಿದ್ಯಾಧರೆಯನ್ನು ಪಡೆದುಕೊಳ್ಳಬೇಕು ಎಂದು ಸಂಚು ಮಾಡುತ್ತಿದ್ದನು. ಆ ಮಾಯಾವಿ ರಾಕ್ಷಸನ ಕುಲದೇವತೆ ಮಾಯಾದೇವಿ. ಅನೇಕ ಮಾಯಾ ವಿದ್ಯೆಗಳನ್ನು ಕಲಿತಿದ್ದನು. ಅವನಿಗೆ ತೃಪ್ತಿ ಎನ್ನುವುದು ಇರಲಿಲ್ಲ. ಅವನು ಶಿವನ ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದನು. ದ್ರೋಣ ಪರ್ವತದ ಬೆಲ್ವಪತ್ರೆ ಮರದ ಕೆಳಗೆ ಹೆಬ್ಬೆರಳು ಭೂಮಿಗೆ ತಾಕಿಸಿ ಕೈಗಳನ್ನು ಮೇಲೆತ್ತಿ ಏಕಾಗ್ರತೆಯಿಂದ ತಪಸ್ಸು ಮಾಡುತ್ತಿದ್ದನು. ಅಲ್ಲಿ ಕಿನ್ನರ, ಕಿಂಪುರುಷ, ಹಕ್ಕಿ ಪಕ್ಷಿಗಳ ಕಲರವ, ಝೇಂಕಾರ, ಅಲ್ಲಿ ಕೀಟಗಳ ಗುಯ್ ಎನ್ನುವ ಶಬ್ದ. ಅವನು ತನ್ನ ತಪಸ್ಸಿನಿಂದ ಎಚ್ಚೆತ್ತುಕೊಳ್ಳಲಿಲ್ಲ. ಅವನ ದೃಢ ಚಿತ್ತಕ್ಕೆ ಶಿವನು ಮನಸೋತು ಪ್ರತ್ಯಕ್ಷನಾದನು. ರಾಕ್ಷಸನು ಶಿವನ ಬಳಿ ಇರುವ ತ್ರಿಶೂಲ ಪಡೆದುಕೊಳ್ಳುವ ಸಲುವಾಗಿ ತಪಸ್ಸು ಮಾಡುತ್ತಿದ್ದನು. ಅವನು ಶಿವನ ಬಳಿ ತನ್ನ ಮನೋಭೀಷ್ಟ ಹೇಳಿಕೊಂಡನು. ಶಿವನಿಗೆ ಕ್ಷಣಕಾಲ ದಿಗ್ಭ್ರಮೆ ಎನಿಸಿದರೂ ಬೇರೆ ದಾರಿ ಇರಲಿಲ್ಲ. ತನ್ನ ಬಳಿ ಇರುವ ತ್ರಿಶೂಲ ನೀಡಿ ಹೇಳಿದನು, ಈ ತ್ರಿಶೂಲ ನಿನ್ನ ಬಳಿ ಇರುವ ತನಕ ನಿನಗೆ ಅಪಜಯ ಇಲ್ಲ. ಆದರೆ ಯಾವ ಕ್ಷಣದಲ್ಲಿ ತ್ರಿಶೂಲ ನಿನ್ನ ಶತ್ರು ಬಳಿಗೆ ಸೇರಿಕೊಳ್ಳುತ್ತದೆಯೋ ಆ ಕ್ಷಣ ನಿನಗೆ ಮರಣ ಶತಸಿದ್ಧ. ರಾಕ್ಷಸನ ಮನಸ್ಸು ಅಹಂಕಾರದಿಂದ ತುಂಬಿತು. ಅವನು ಠೇಂಕಾರದಿಂದ ಘರ್ಜಿಸಿದನು, ನಾನು ಶಿವನ ತ್ರಿಶೂಲಕ್ಕೆ ಅಧಿಪತಿ. ನನಗೆ 3 ಲೋಕದಲ್ಲಿ ಶತ್ರುಗಳು ಇರಲು ಸಾಧ್ಯವಿಲ್ಲ. ನನಗೆ ಸಮಾನರು ಯಾರೂ ಇಲ್ಲ. 3 ಲೋಕಗಳಲ್ಲಿ ಸಂಚಾರ ಮಾಡುತ್ತಾ ರಾಕ್ಷಸನು ಜನರಿಗೆ ಉಪಟಳ ನೀಡುತ್ತಿದ್ದನು. ಅವನ ಕಾಟ ತಾಳಲಾರದೆ 3 ಲೋಕದ ಜನರು ಕಂಗಾಲಾದರು. ಅವನು ಸಮುದ್ರದ ನಡುವೆ ಪಟ್ಟಣ, ನಗರ ನಿರ್ಮಾಣ ಮಾಡಿ ರಾಜ್ಯಭಾರ ನಡೆಸುತ್ತಿದ್ದನು. ಅವನಿಗೆ ವಿವಾಹ ಮಾಡಿಕೊಳ್ಳುವ ಇಚ್ಛೆ ಉಂಟಾಯಿತು. ಅವನು ತನಗೆ ಸರಿಸಮಾನವಾದ ಕನ್ಯೆ ಬೇಕು ಎಂದು ಹುಡುಕುತ್ತಿದ್ದನು. ಆಗ ಭೂಲೋಕದಲ್ಲಿ ಅತಿಲೋಕ ಸುಂದರಿ ವಿದ್ಯಾಧರೆ ಕಾಣಿಸಿದಳು. ಅವಳು ಬಿಂದಿಗೆ ಹಿಡಿದು ನೀರು ತರುತ್ತಿದ್ದಳು. ತನಗೆ ಸೂಕ್ತ ಕನ್ಯೆ ವಿದ್ಯಾಧರೆ ಎಂದು ಪರಿಗಣಿಸಿದನು. ಅವನು ಕಾಮದೇವನ ರೂಪ ತಾಳಿದನು. ವಿದ್ಯಾಧರೆ ಬಳಿಗೆ ತೆರಳಿ ತನ್ನನ್ನು ವಿವಾಹವಾಗು ಎಂದು ಕೇಳಿದನು. ಅವಳು ತುಸು ನಾಚಿಕೆಯಿಂದ ತನ್ನ ತಂದೆಯನ್ನು ಬಂದು ಕನ್ಯೆಯನ್ನು ಕೇಳು ಎಂದು ಹೇಳಿ ಹೊರಟು ಹೋದಳು. ರಾಕ್ಷಸ ವಿದ್ಯಾಧರನ ಬಳಿಗೆ ಬಂದು ತನಗೆ ಮಗಳನ್ನು ಕೊಟ್ಟು ವಿವಾಹ ಮಾಡು ಎಂದು ಬಿನ್ನಪ ಮಾಡಿದನು. ವಿದ್ಯಾಧರ ತನ್ನ ಮಗಳನ್ನು ರಾಕ್ಷಸನಿಗೆ ಕೊಟ್ಟು ವಿವಾಹ ಮಾಡಲು ಒಪ್ಪಿಗೆ ನೀಡಲಿಲ್ಲ. ರಾಕ್ಷಸನಿಗೆ ಅತೀವ ಕೋಪ ಬಂತು. ಅವನು ಕೂಡಲೇ ವಿದ್ಯಾಧರೆ ಒಂಟಿಯಾಗಿ ಬರುತ್ತಿರುವ ಸಮಯ ನೋಡಿ ಅವಳನ್ನು ಅಪಹರಿಸಿ ತಂದು ತನ್ನ ಅರಮನೆಯಲ್ಲಿ ಇಟ್ಟುಕೊಂಡನು. ಆದರೆ ವಿವಾಹವಾಗು ಎಂದು ಪೀಡಿಸಲಿಲ್ಲ. ಅವನು ಬ್ರಹ್ಮನ ಬಳಿಗೆ ತೆರಳಿ ತನ್ನ ವಿವಾಹಕ್ಕೆ ಮುಹೂರ್ತ ನಿಗದಿಪಡಿಸು ಎಂದು ಕೇಳಿಕೊಂಡನು. ಆಗ ಬ್ರಹ್ಮ ಒಂದು ಕಿವಿಮಾತು ಹೇಳಿದನು, ನಿನ್ನ ವಿವಾಹದ ಮುಹೂರ್ತಕ್ಕೆ 8 ತಿಂಗಳು ಕಾಯಬೇಕು. ನಂತರ ಒಳ್ಳೆಯ ಮುಹೂರ್ತದಲ್ಲಿ ನೀನು ಮದುವೆಯಾಗಬಹುದು. ಈ ವಿಷಯ ವಿದ್ಯಾಧರೆಗೆ ತಿಳಿಸಿದನು. ಅವಳು ರಾಕ್ಷಸನ ಬಗ್ಗೆ ಯಾವ ಭಾವವೂ ತೋರಿಸಲಿಲ್ಲ. ರಾಕ್ಷಸನು ಅವಳನ್ನು ವಿವಾಹವಾಗಿ
ಸುಖವಾಗಿ ಇರುವ ಬಗ್ಗೆ ಹೇಳುತ್ತಿದ್ದನು. ಆದರೆ ವಿದ್ಯಾಧರೆಗೆ ಅವನ ಬಳಿ ಮಾತನಾಡುವುದು ಬೇಕಿರಲಿಲ್ಲ. ಅಯ್ಯ, ನನಗೆ ಶಿವನ ವ್ರತ ಮಾಡುವುದು ವಾಡಿಕೆ. ನನಗೆ ಯಾವುದಾದರೂ ಶಿವನ ಆಲಯ ಸನಿಹದಲ್ಲಿದ್ದರೆ ತೋರಿಸು. ಪ್ರತಿ ಸೋಮವಾರ ನಾನು ಶಿವನ ವ್ರತ ಮಾಡುತ್ತೇನೆ. ರಾಕ್ಷಸ ಅತ್ಯಂತ ಸಂತೋಷದಿಂದ ವಿದ್ಯಾಧರೆಗೆ ಪಾತಾಳದಲ್ಲಿರುವ ಶಿವನ ದೇವಾಲಯ ತೋರಿಸಿದ. ವಿದ್ಯಾಧರೆ ಪ್ರತಿ ಸೋಮವಾರ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ತೆರಳಿ ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದಳು. ಕೆಲವು ವಾರಗಳ ಕಾಲ ನಡೆಯಿತು. ಒಂದು ದಿನ ಅವಳು ಪೂಜೆಗೆ ತೆರಳುತ್ತಿರುವ ಸಮಯದಲ್ಲಿ ನಾರದ ಮಹರ್ಷಿಗಳು ಎದುರಾದರು. ನಾರದ ಮಹರ್ಷಿಗೆ ಭಕ್ತಿಪೂರ್ವಕವಾಗಿ ನಮಿಸಿದಳು. ಅವಳು ತನ್ನ ಸಂಕಷ್ಟಗಳನ್ನು ಹೇಳಿಕೊಂಡಳು. ನಾರದ ತನ್ನ ದಿವ್ಯ ದೃಷ್ಟಿಯಿಂದ ಕನ್ಯೆಯ ಸಂಕಟ ಪಾರು ಮಾಡುವ ಬಗ್ಗೆ ಹೇಳಿದರು. ಮಗು, ನೀನು ವಿವಾಹಕ್ಕೆ ಸಿದ್ಧಳಾಗಿರುವೆ. ಭಗವಂತನು ನಿನ್ನ ಆಸೆ ನೆರವೇರಿಸುತ್ತಾನೆ. ನಿನ್ನ ತಂದೆ ನಿನ್ನನ್ನು ಕಾಣದೆ ದುಃಖದಲ್ಲಿದ್ದಾನೆ. ಬಹಳ ಸನಿಹದಲ್ಲಿ ಮಾಘ ಮಾಸ ಬರುತ್ತಿದೆ. ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಅಂತಹ ಸುದಿನ ನೀನು ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ಮಾಘ ಸ್ನಾನ ಮಾಡು. ಮಾಘ ಮಾಸದ ಅಧಿಪತಿ ಶ್ರೀಹರಿಯನ್ನು ಗಂಧ ಪುಷ್ಪ ಧೂಪಗಳಿಂದ ಪೂಜಿಸು. ಅವನು ಭಕ್ತರಿಗೆ ಬೇಡಿದ ವರಗಳನ್ನು ನೀಡುತ್ತಾನೆ. ನಿನಗೆ ಸದ್ಗತಿ ದೊರಕುತ್ತದೆ. ಮಾಘ ಮಾಸದಲ್ಲಿ ವಿದ್ಯಾಧರೆ ಶ್ರೀಹರಿಯನ್ನು ಕುರಿತು ಪೂಜೆ ಮಾಡಿದಳು. ಪವಿತ್ರ ನದಿ ಸ್ನಾನ ಮಾಡಿ ತನ್ನ ಅಭೀಷ್ಟ ಬೇಡಿಕೊಂಡಳು. ನಾರದ ತನ್ನ ಲೋಕ ಸಂಚಾರ ಮಾಡುತ್ತಾ ಸೌರಾಷ್ಟ್ರ ದೇಶಕ್ಕೆ ಆಗಮಿಸಿದನು. ಆ ದೇಶದ ರಾಜ ಹರಿದ್ರಥ. ಅವನು ಅನುಕ್ಷಣ ಹರಿನಾಮ ಸ್ಮರಣೆಯಲ್ಲಿ ನಿರತನಾಗಿದ್ದನು. ಅವನು ರಾಜನಾದರೂ ಯಾವ ಭೋಗ ಭಾಗ್ಯಗಳಿಗೂ ಮನಸೋಲುತ್ತಿರಲಿಲ್ಲ. ಅವನು ನಿರಂತರ ಹರಿಯ ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಿದ್ದನು. ನಾರದ ಮಹರ್ಷಿ ಅರಮನೆಗೆ ಆಗಮಿಸಿದರು. ಮಹರ್ಷಿಗಳನ್ನು ಕಂಡ ಹರಿದ್ರಥ ಅತ್ಯಂತ ಸಂತಸದಿಂದ ಅರ್ಘ್ಯ ನೀಡಿ ನಮಿಸಿದನು. ನಾರದ ರಾಜನ ಬಳಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡು ಎಂದು ಹೇಳಿ ವಿದ್ಯಾಧರೆ ಕಥೆ ಹೇಳಿದನು. ಹರಿದ್ರಥ ಚಿಂತಾಕ್ರಾಂತನಾದನು. ಮಹರ್ಷಿಗಳೇ, ನಾನು ಸಮುದ್ರದ ಒಳಗೆ ಹೋಗಲು ದಾರಿ ತಿಳಿಯಬೇಕು. ನಾನು ಸಮುದ್ರದ ಒಳಹೊಕ್ಕು ಶಿವನ ತ್ರಿಶೂಲ ತರಲು ಯಾವುದೇ ಅಂಜಿಕೆ ಇಲ್ಲ. ಆದರೆ ಸಮುದ್ರದ ಒಳಗೆ ಹೋಗುವ ದಾರಿ ಯಾವುದು? ರಾಜನ ಮಾತಿಗೆ ನಾರದ, ರಾಜ, ನೀನು ಸಮುದ್ರದ ಬಳಿಗೆ ಹೋಗು, ದಾರಿ ನಿನಗೆ ಕಾಣಿಸುತ್ತದೆ ಎಂದನು. ನಾರದ ಮಹರ್ಷಿಗಳನ್ನು ಬೀಳ್ಕೊಟ್ಟು ಒಳಗೆ ಹೋದನು. ಹರಿದ್ರಥ ಬಹಳ ಬೇಗ ತನ್ನ ಕೆಲಸ ಮಾಡಿ ಮುಗಿಸಲು ಸಮುದ್ರದ ಬಳಿಗೆ ಹೋದನು. ಸಮುದ್ರ ತನ್ನಷ್ಟಕ್ಕೆ ತಾನೇ ದಾರಿ ಮಾಡಿಕೊಟ್ಟಿತು. ಸಮುದ್ರದ ಒಳಗೆ ನಿರ್ಮಿಸಿದ ನಗರ ಕಾಣಿಸಿತು. ಅವನು ಒಳಗೆ ಹೋದನು. ಅತ್ಯಂತ ಸುಂದರ ನಗರ, ಅರಮನೆ. ಆ ಸಮಯದಲ್ಲಿ ರಾಕ್ಷಸನು ತನ್ನ ವಿವಾಹಕ್ಕೆ ಮುಹೂರ್ತ ನಿಗದಿ ಮಾಡಲು ಬ್ರಹ್ಮಲೋಕಕ್ಕೆ ತೆರಳಿದ್ದನು. ಅವನು ತಾನು ಶಿವನಿಂದ ಪಡೆದುಕೊಂಡಿದ್ದ ತ್ರಿಶೂಲವನ್ನು ತನ್ನ ಶಸ್ತ್ರಗಳ ಭಂಡಾರದಲ್ಲಿ ಇಟ್ಟು ತೆರಳಿದ್ದನು. ಹರಿದ್ರಥನು ಒಳಗೆ ಪ್ರವೇಶಿಸಿ ತ್ರಿಶೂಲ ತೆಗೆದುಕೊಂಡು ತನ್ನ ಬಳಿ ಇಟ್ಟುಕೊಂಡನು. ಹರಿದ್ರಥ ರಾಕ್ಷಸನ ಬರುವಿಕೆಗಾಗಿ ಕಾದು ಕುಳಿತಿದ್ದನು. ಅರಮನೆಗೆ ಆಗಮಿಸಿದ ರಾಕ್ಷಸನಿಗೆ ತನ್ನ ತ್ರಿಶೂಲ ಯಾರೋ ತೆಗೆದುಕೊಂಡಿದ್ದಾರೆ ಎಂದು ಅರಿವಾಯಿತು. ಆ ಕ್ಷಣದಲ್ಲಿ ಹರಿದ್ರಥನು ಅಲ್ಲಿ ಇದ್ದನು. ಅವನ ಕೈಗಳಲ್ಲಿ ತ್ರಿಶೂಲ ಇತ್ತು. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು. ನಾರದ ಮಹರ್ಷಿಗಳು ಹೇಳಿದ ಆಣತಿಯಂತೆ ಹರಿದ್ರಥ ರಾಕ್ಷಸನ ಎದೆಯನ್ನು ತ್ರಿಶೂಲದಿಂದ ಸೀಳಿದನು. ರಾಕ್ಷಸನು ಅಸುನೀಗಿದನು. ಹರಿದ್ರಥ ಅರಮನೆಯಲ್ಲಿದ್ದ ವಿದ್ಯಾಧರಿಯ ಬಳಿಗೆ ಬಂದನು. ಅವಳನ್ನು ವಿವಾಹವಾಗುವುದಾಗಿ ಕೇಳಿದನು. ಅವಳು ಲಜ್ಜೆಯಿಂದ ನೋಡುತ್ತಾ ತನ್ನ ತಂದೆಯ ಅನುಮತಿ ಪಡೆಯಬೇಕು ಎಂದು ಕೇಳಿದಳು. ಅವನು ವಿದ್ಯಾಧರೆಯನ್ನು ಕರೆದುಕೊಂಡು ವಿದ್ಯಾಧರನ ಬಳಿಗೆ ಕರೆತಂದನು. ಮಗಳನ್ನು ಕಂಡು ವಿದ್ಯಾಧರ ಸಂತಸಗೊಂಡನು. ಹರಿದ್ರಥ ಮತ್ತು ವಿದ್ಯಾಧರಿಯ ವಿವಾಹ ವೈಭವದಿಂದ ನೆರವೇರಿತು. ಹೀಗೆ ಕನ್ಯೆಯು ಮಾಘ ಮಾಸದ ವ್ರತ ಆಚರಿಸಿ ಒಳ್ಳೆಯ ಪತಿಯನ್ನು ಪಡೆದುಕೊಂಡಳು. ಅಧ್ಯಾಯ 12. ಸುಶೀಲನ ಮಗಳ ಶಾಪದ ವಿಮೋಚನೆಯ ಕಥೆ. ದೇವೇಂದ್ರನ ಶಾಪ ವಿಮೋಚನೆಗೆ ದಾರಿ ಹೇಗೆ ಎಂದು ಯೋಚಿಸುತ್ತಾ ಹೊರಟ ದೇವತೆಗಳ ಕಣ್ಣಿಗೆ ವಿಚಿತ್ರ ಪ್ರಾಣಿ ಕಾಣಿಸಿತು. ದೊಡ್ಡ ಹೊಟ್ಟೆ, ವಿಕಾರ ರೂಪ, ಪುಟ್ಟ ಪಾದಗಳು, ಸಣ್ಣ ಬಾಲದ ಪ್ರಾಣಿ. ದೇವತೆಗಳನ್ನು ಕಂಡು ಘೋರ ವಿಕಾರ ಕರ್ಕಶವಾಗಿ ಕೂಗಿಕೊಂಡಿತು. ದೇವತೆಗಳಿಗೆ ಭಯವಾಯಿತು. ಆ ಪ್ರಾಣಿಯನ್ನು ಬಹಳ ಕಷ್ಟದಿಂದ ಹಿಡಿದು ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿಸಿದರು. ಆಗ ಮಾಘ ಮಾಸ. ಆ ಮಾಸದ ಪವಿತ್ರ ಸ್ನಾನದಿಂದ ಪ್ರಾಣಿ ಸುಂದರ ಹೆಣ್ಣಿನ ರೂಪ ತಳೆಯಿತು. ದೇವತೆಗಳಿಗೆ ಆಶ್ಚರ್ಯ. ಆ ಸುಂದರಿಯನ್ನು ಕಂಡು ಅತೀವ ಆಶ್ಚರ್ಯಕ್ಕೆ ಒಳಗಾದರು.
ಸುಂದರಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ನನ್ನ ತಂದೆ ಕಾಶ್ಮೀರದ ಬ್ರಾಹ್ಮಣ. ಅವನ ಹೆಸರು ಸುಶೀಲ. ಹೆಸರಿಗೆ ತಕ್ಕಂತೆ ಅತ್ಯಂತ ಸೌಜನ್ಯ, ಸುಸಂಸ್ಕೃತ, ವೇದ ಪಾರಂಗತ, ವಿದ್ಯಾವಂತ. ಅಂಥ ಪುಣ್ಯವಂತನ ಮಗಳು ನಾನು. ನನಗೆ ಯುಕ್ತ ವಯಸ್ಸು ಪ್ರಾಪ್ತವಾಗಿತ್ತು. ತಂದೆ ಉತ್ತಮ ಬ್ರಾಹ್ಮಣನಿಗೆ ನನ್ನನ್ನು ಕೊಟ್ಟು ವಿವಾಹ ಮಾಡಿದರು. ಆದರೆ ದುರಾದೃಷ್ಟ, ಮದುವೆಯಾದ ಕೇವಲ 4 ದಿನಗಳಲ್ಲಿ ನನ್ನ ಪತಿ ಬರಸಿಡಿಲಿಗೆ ಬಲಿಯಾಗಿ ಪ್ರಾಣ ಕಳೆದುಕೊಂಡರು. ನನಗೆ ವೈಧವ್ಯ ಪ್ರಾಪ್ತವಾಯಿತು. ಕಷ್ಟಗಳು ಪ್ರಾರಂಭವಾಯಿತು. ನನಗೆ ಒದಗಿದ ದುಸ್ಥಿತಿ ಕಂಡು ನನ್ನ ತಂದೆ ತಾಯಿಗಳು ಮರುಗಿ ಗೋಳಾಡಿದರು. ಹೆಣ್ಣಿನ ಬದುಕು ಬಲು ಕಷ್ಟ. ಪತಿಯಿಲ್ಲದ ನನ್ನ ಬದುಕು ದುರಂತ. ನನ್ನ ಪರಿಸ್ಥಿತಿಯನ್ನು ನೋಡಲಾಗದೆ ನನ್ನ ತಂದೆ ನನ್ನನ್ನು ಬಂಧುಗಳ ಮನೆಯಲ್ಲಿ ಬಿಟ್ಟು ವಾನಪ್ರಸ್ಥಾನಕ್ಕೆ ತೆರಳಿದರು. ನನ್ನ ಕಷ್ಟ ಯಾರಿಗೆ ಹೇಳಿಕೊಳ್ಳಲಿ? ನಾನು ಬಂಧುಗಳ ಮನೆಯಲ್ಲಿ ಎಷ್ಟು ದಿನಗಳ ಕಾಲ ವಾಸ ಮಾಡಲು ಸಾಧ್ಯ? ಅವರ ಮನೆಯಿಂದ ಹೊರಬಿದ್ದು ನಾನು ನಿರಾಶ್ರಿತಳಾದೆ. ನನಗೆ ದುಡಿದು ತಿನ್ನಲು ಆಗುತ್ತಿರಲಿಲ್ಲ. ಕೊನೆಗೆ ಮನೆಗೆ ತೆರಳಿ ಭಿಕ್ಷಾಟನೆ ಮಾಡುತ್ತಿದ್ದೆ. ನನಗೆ ಯಾರು ರಾಜೋಪಚಾರ ನೀಡಲು ಸಾಧ್ಯ? ಹಳಸಿದ ತಂಗಳ ಅನ್ನ ನೀಡುತ್ತಿದ್ದರು. ನಾನು ನನಗೆ ದೊರೆತ ತಂಗಳು ಅನ್ನ ತಿಂದು ದಿನ ಕಳೆದಂತೆ ಆರೋಗ್ಯ ಹಾಳು ಮಾಡಿಕೊಂಡೆ. ನನ್ನ ಮನಸ್ಸು ನೀಚತನದ ಕಡೆಗೆ ವಾಲಿತು. ಬ್ರಾಹ್ಮಣ ಸಂಭೂತಳಾದ ನಾನು ಪ್ರತಿನಿತ್ಯ ಸ್ನಾನ ಮಾಡುತ್ತಿರಲಿಲ್ಲ. ದೇವರು, ಪೂಜೆ, ಪುನಸ್ಕಾರ, ಉಪವಾಸ, ಜಪ ತಪಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತಿರಲಿಲ್ಲ. ಸ್ನಾನ, ಪೂಜೆ, ಪುನಸ್ಕಾರಗಳನ್ನು ಮಾಡುವವರನ್ನು ಕಂಡು ಗೇಲಿ ಅಪಹಾಸ್ಯ ಮಾಡುತ್ತಿದ್ದೆ. ಅಶಿಸ್ತಿನ ದುರ್ಭರ ಬದುಕು ನಡೆಸುತ್ತಿದ್ದ ನಾನು ಸ್ವೇಚ್ಛಾಚಾರದ ಕಡೆಗೆ ಹೊರಳಿದೆ. ಒಂದು ದಿನ ಕಾಮಾತುರಳಾಗಿ ಒಬ್ಬ ಯುವಕನ ಜೊತೆ ಸೇರಿ ಸುಖಿಸಿ ರಮಿಸಿದೆ. ಅವನು ನನ್ನ ಮನೆಗೆ ಬಂದು ಇಡೀ ರಾತ್ರಿ ಕಳೆಯುತ್ತಿದ್ದ. ನನಗೆ ಜನರ ನಿಂದೆ ದೂಷಣೆಗಳು ನೋಯಿಸಲಿಲ್ಲ. ಹೀಗೆ ಅನೇಕ ಜನ ಗಂಡಸರ ಜೊತೆ ಕಾಮಾತುರಳಾಗಿ ಸುಖಿಸಿ ರಮಿಸಿ ನನ್ನ ಯೌವನ ಕಳೆದೆ. ಕೊನೆಗೆ ನನಗೆ ವಯಸ್ಸಾಗಿ ವೃದ್ಧಾಪ್ಯ ಆವರಿಸಿತು. ಅನೇಕ ರೋಗಗಳ ಗೂಡು ನನ್ನ ದೇಹ. ಕೊನೆಗೆ ಒಂದು ದಿನ ನಾನು ನರಳಿ ಇಹಲೋಕ ತ್ಯಜಿಸಿದೆ. ಭೂಲೋಕ ಮತ್ತು ನರಕಲೋಕ ಎರಡೂ ಕಡೆ ನನಗೆ ಕಷ್ಟಗಳು. ಮುಂದೆ ಹಲವು ಜನ್ಮ ತಾಳಿದೆ. ಹುಲಿ, ನೀಚ ಪ್ರಾಣಿ, ಪಕ್ಷಿ, ಕೊನೆಗೆ ನೀವು ನೋಡಿದ ಪ್ರಾಣಿಯ ರೂಪ ತಾಳಿ ನರಳುತ್ತಿದ್ದೆ. ದೇವತೆಗಳು ಸುಂದರಿಯನ್ನು ಕುರಿತು ನೀನು ಮಾನವ ಜನ್ಮ ತಾಳಲು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದರು. ಸುಂದರಿ ತನ್ನ ಕಥೆಯನ್ನು ಮುಂದುವರಿಸುತ್ತಾ, ನಾನು ಅನೇಕ ಪ್ರಾಣಿಗಳ ಜನ್ಮ ತಾಳಿದೆ ಸರಿ. ಆದರೆ ವಿಧವೆಯಾಗಿದ್ದ ಸಮಯದಲ್ಲಿ ಬಿರು ಬೇಸಿಗೆಯಲ್ಲಿ ಒಬ್ಬ ಬ್ರಾಹ್ಮಣ ಹಸಿದು ಬಂದಿದ್ದ. ಅವನಿಗೆ ನನ್ನ ಬಳಿ ಇರುವ ತಂಗಳನ್ನ ನೀಡಿ ಉಪಚಾರ ಮಾಡಿದ್ದೆ. ಹೀಗೆ ನನಗೆ ಕಿಂಚಿತ್ ಪುಣ್ಯ ಪ್ರಾಪ್ತವಾಗಿತ್ತು. ಪ್ರಾಣಿ ರೂಪದಲ್ಲಿರುವ ನನ್ನನ್ನು ನೀವು ಮಾಘ ಸ್ನಾನ ಮಾಡಿಸಿದ್ದರಿಂದ ನನಗೆ ನನ್ನ ಪೂರ್ವ ರೂಪ ಪ್ರಾಪ್ತವಾಯಿತು ಎಂದು ತನ್ನ ಕಥೆ ಹೇಳಿ ಮುಗಿಸಿದಳು. ದೇವತೆಗಳಲ್ಲಿ ಒಬ್ಬ ದೇವಸುಂದರಿಯನ್ನು ವಿವಾಹ ಮಾಡಿಕೊಂಡನು. ದೇವತೆಗಳು ಇಂದ್ರನ ಶಾಪ ವಿಮೋಚನೆಗೆ ಹುಡುಕಾಟ ನಡೆಸಿದ್ದರು. ಆ ಸಮಯದಲ್ಲಿ ಸುಶೀಲನ ಮಗಳು ಎದುರಾಗಿದ್ದಳು. ಈಗ ಅವರ ಹುಡುಕಾಟ ಪುನಃ ಪ್ರಾರಂಭವಾಯಿತು. ಒಂದು ಗುಹೆಯ ಒಳಗೆ ಕತ್ತೆಯ ಕೂಗು ವಿಕಾರವಾಗಿ ಕೇಳಿಸಿತು. ದೇವತೆಗಳು ಸಂತೋಷದಿಂದ ತಮ್ಮ ದೇವೇಂದ್ರನೇ ಇರಬೇಕು ಎಂದು ಭಾವಿಸಿ ಒಳಗೆ ಹೋದರು. ಹೌದು, ಅವನು ದೇವೇಂದ್ರ. ತನ್ನ ಲೋಕದಿಂದ ಬಂದ ದೇವತೆಗಳನ್ನು ಕಂಡು ಇಂದ್ರ ನಾಚಿದನು. ದೇವತೆಗಳ ಮುಂದೆ ಸಂಕೋಚದಿಂದ ಮುಖ ಕೆಳಗೆ ಮಾಡಿದನು. ತಮ್ಮ ರಾಜನ ಮನೋಸ್ಥಿತಿಯನ್ನು ಕಂಡು ದೇವತೆಗಳು ರಾಜನಿಗೆ ಸಮಾಧಾನ ಮಾಡಿದರು. ಇಂದ್ರ, ನಿನಗೆ ಶಾಪ ನೀಡಿದ ಹರಿಯೇ ನಿನಗೆ ಶಾಪ ವಿಮೋಚನೆಯ ದಾರಿ ತೋರಿಸಿದ್ದಾನೆ. ನಡೆದ ಘಟನೆ ಸಂಗತಿಯನ್ನು ಮರೆತು ಬಿಡು. ನಡೆ, ತುಂಗಭದ್ರಾ ನದಿಯಲ್ಲಿ ಮಾಘ ಮಾಸದ ಸ್ನಾನ ಮಾಡಿ ಹರಿಯನ್ನು ಪ್ರಾರ್ಥಿಸು. ನಿನಗೆ ಶಾಪ ಮುಗಿದು ಹಿಂದಿನ ಜನ್ಮ ಪ್ರಾಪ್ತವಾಗುತ್ತದೆ. ಇಂದ್ರ ಸಂತೋಷದಿಂದ ಮಾಘ ಮಾಸದ ಸ್ನಾನ ಮಾಡಿದನು. ತುಂಗಭದ್ರೆಯಲ್ಲಿ ಮಿಂದು ತನ್ನ ಶಾಪ ವಿಮೋಚನೆ ಮಾಡಿಕೊಂಡನು. ದೇವಲೋಕದ ಕಡೆಗೆ ತನ್ನ ದೇವತೆಗಳ ಜೊತೆ ಪ್ರಯಾಣ ಬೆಳೆಸಿದನು. ಅಲ್ಲಿ ಅಟ್ಟಹಾಸ ಮಾಡುತ್ತಿದ್ದ ರಾಕ್ಷಸರನ್ನು ಸಂಹಾರ ಮಾಡಿ ತನ್ನ ಅಮರಾವತಿಯಲ್ಲಿ ತನ್ನ ಪ್ರಜೆಗಳ ಜೊತೆ ಇಂದ್ರನು ಸಂತೋಷದಿಂದ ಇದ್ದನು.